ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಬೇಕು. 6 ಗಂಟೆಯಿಂದ 6:30 ಸಮಯಕ್ಕೆ ಸೊಳ್ಳೆ ನುಗ್ಗದು. ಆ ಸೊಳ್ಳೆಗೆ ಯಾರು ಹೇಳಿದ್ರು ನೋಡಿ, ಆ ಕಾಲಕ್ಕೆ ಅವುಗಳಿಗೆ ಶಕ್ತಿ ಪ್ರಾಪ್ತಿಯಾಗುತ್ತಂತೆ. ಬೆಳಗಿನ ಜಾವದ ಸಮಯದಲ್ಲೇ ರುದ್ರದೇವರು ಪ್ರತಿಯೊಬ್ಬರ ಮನೆಗೆ ಬರ್ತಾರಂತೆ. ಬಂದು ನಾವೇನು ಮಾಡ್ತಾ ಇರ್ತೀವೋ ಆ ಕಾಲಕ್ಕೆ ಅದು ಅಕ್ಷಯ ಆಗಲಿ ಅಂತ ಅಂದ್ಬಿಡ್ತಾರಂತೆ. ಯಾವ ದಿಕ್ಕಿನಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಮಾಡಬಾರದು ಇದು ತಿಳಿದಿರಬೇಕು. ನಾವು ಸೂರ್ಯ ಉದಯಿಸುವ ಪೂರ್ವದಲ್ಲಿ ನದಿ ಸ್ನಾನ ಮುಗಿಸಿರ್ಬೇಕು. ಅಕಸ್ಮಾತಾಗಿ ಪಶ್ಚಿಮ ದಿಕ್ಕಿಗೆ ತಿರುಗಿ ನಾವು ಆಚಮನವನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಾರೆ ಬ್ರಹ್ಮದೇವರು. ಪೂರ್ವ ಬಾಗಿಲು ವಿಶೇಷವಾಗಿ ಮನೆಯಲ್ಲಿ ಸತ್ಕಾರ್ಯಗಳು ನಡೆಯುವಂತೆ ಯಜಮಾನನಿಗೆ ಬುದ್ಧಿ ಬರುತ್ತಂತೆ. ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡಬೇಕು, ದೇವರ ಸ್ತೋತ್ರಗಳನ್ನು ಹೇಳಬೇಕು, ದೀಪವನ್ನು ಹಚ್ಚಿಡಬೇಕು. ಮತ್ತು ಸತಿಪತಿಯರು ಸರ್ವಥಾ ಭೋಗ ಪ್ರಕ್ರಿಯೆಯಲ್ಲಿ ತೊಡಗಬಾರದು ಇದನ್ನು ತಿಳಿಸ್ತಾರೆ ನಮಗೆ. ವೇದಾರಂಭವನ್ನು ಮಾಡಬಾರದು. ಸಂಜೆ 6 ಗಂಟೆಯಲ್ಲಿ ಕೂತ್ಕೊಂಡು ಗುರುಗಳ ದ್ವಾರ ವೇದವನ್ನು ಅಭ್ಯಾಸಿಸಬಾರದು. ಕಲ್ತಿರೋ ಮಂತ್ರಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಯಾಕೆ ಈ ಸಂಧ್ಯಾಕಾಲಕ್ಕೆ ಈ ಒಂದು ನಿಬಂಧನೆ ಕೊಟ್ಟಿದ್ದಾರೆ ಅಂತಂದರೆ, ದುಷ್ಟಶಕ್ತಿಗಳಿಗೆಲ್ಲ ವಿಶೇಷವಾದ ಪ್ರಾಚುರ್ಯ ಶಕ್ತಿ ಪ್ರಾಪ್ತಿಯಾಗಿರುತ್ತಂತೆ. ಇದಕ್ಕೊಂದು ಸಾಮಾನ್ಯ ದೃಷ್ಟಾಂತ. ಸಂಜೆ 6 ಗಂಟೆ ಸಮಯಕ್ಕೆ ಸೊಳ್ಳೆಗಳು ಮನೆ ಒಳಗಡೆಗೆ ನುಗ್ಗೋದು ನೀವು ನೋಡಿಬೇಕಿದ್ರೆ. ನೀವು 4 ಗಂಟೆಗೆ ಮನೆ ಬಾಗಿಲು ತೆಗೆದುಕೊಂಡಿರಿ, ಸೊಳ್ಳೆ ನುಗ್ಗೋಲ್ಲ. 5:30 ನೋಡಿ, ನುಗ್ಗಿರೋಲ್ಲ. 6 ಗಂಟೆಯಿಂದ 6:30 ಸಮಯಕ್ಕೆ ಸೊಳ್ಳೆ ನುಗ್ಗತ್ತೆ. ಆ ಸೊಳ್ಳೆಗೆ ಯಾರು ಹೇಳಿದ್ರು ನೋಡಿ, ಆ ಕಾಲಕ್ಕೆ ಅವುಗಳಿಗೆ ಶಕ್ತಿ ಪ್ರಾಪ್ತಿಯಾಗುತ್ತಂತೆ. ಪುನಃ 8 ಗಂಟೆಗೆ ತೆಗೆದು ನೋಡಿ, ಬರೋಲ್ಲ. ಆ ಸಮಯದಲ್ಲೇ ಅಂದರೆ ಆಸುರಿ ಭಾವ ಪ್ರವೇಶ ಆಗುವ ಸಮಯ ಅದು. ಅದಕ್ಕಾಗಿ ದೇವರನ್ನು ನಾವು ಸ್ತೋತ್ರ ಮಾಡಬೇಕು. ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ದುಷ್ಟಶಕ್ತಿಗಳು ಮನವನ್ನು ಪ್ರವೇಶ ಮಾಡುವ ಸಮಯ ಅದನ್ನು ತಿಳಿಸೋದು. ಇದನ್ನು ಎಲ್ಲಿ ಉಲ್ಲೇಖ ಮಾಡ್ತಾರೆ? ಬ್ರಹ್ಮದೇವರು ತಾವು ಕಾಲದ ಸೃಷ್ಟಿಯನ್ನು ಮಾಡಬೇಕಾದ್ರೆ ಈ ನಿಬಂಧನೆಯನ್ನು ಕೊಟ್ಟಿದ್ದಾರಂತೆ. ಬೆಳಗಿನ ಜಾವದಲ್ಲೇ ಯಾಕೆ ಹೇಳಬೇಕು? ಇದೊಂದು ಪ್ರಶ್ನೆ ನಮಗೆ. ನಮ್ಮಲ್ಲಿ ಕ್ರಮನೇ ಬೇರೆ. ಇವತ್ತು ಸಂಡೇ ಅಲ್ವಾ, 10 o'clock ಗೆದ್ದೆ ಅಂತಂತ ಇರ್ತಾರೆ ನೋಡಿ, ಹಿಂಗೆ ಕಥಾ ನಮ್ಮದು. ಆದರೆ ಸರಿ, ಬೆಳಗಿನ ಜಾವ ಯಾಕೆ ಹೇಳಬೇಕು ಅಂತಂದರೆ ಇದಕ್ಕೆ ಶಾಸ್ತ್ರ ಒಂದು ಉತ್ತರ ಕೊಡುತ್ತೆ. ಬೆಳಗಿನ ಜಾವದ ಸಮಯದಲ್ಲೇ ರುದ್ರದೇವರು ಪ್ರತಿಯೊಬ್ಬರ ಮನೆಗೆ ಬರ್ತಾರಂತೆ. ಬಂದು ನಾವೇನು ಮಾಡ್ತಾ ಇರ್ತೀವೋ ಆ ಕಾಲಕ್ಕೆ ಅದು ಅಕ್ಷಯ ಆಗಲಿ ಅಂತ ಅಂದ್ಬಿಡ್ತಾರಂತೆ. ನಾವು ಬೆಳಗಿನ ಜಾವ ಏನು ಮಾಡ್ತಾ ಇದ್ವಿ? ನಿದ್ದೆ ಮಾಡ್ತಾ ಇದ್ವಿ. ರುದ್ರದೇವರು ಏನಂದರು? ಅಕ್ಷಯ ಆಗಲಿ ಅಂದರು. ನಮಗೇನಾಯಿತು? ಕೂತಲ್ಲೇ ನಿದ್ದೆ ಬಂದ್ಬಿಡ್ತು. ಯಾಕೆ ಬಂತು? ಬೆಳಗಿನ ಜಾವ ಮಲ್ಕೊಂಡಿದ್ದರಿಂದಾಗಿ ಬಂತು. ಪುರಂದರದಾಸರು ಒಂದು ದೇವರ ನಾಮದಲ್ಲಿ ಉಲ್ಲೇಖ ಮಾಡ್ತಾರೆ ಇದನ್ನು. ಏನೇನು ತಪ್ಪುಗಳನ್ನು ಮಾಡ್ತೇವೆ ಒಂದು ದಿವಸದಲ್ಲಿ ಅಂತ. ಅದರಲ್ಲಿ ಮೊದಲಿಗೆ ತಾವು ಪ್ರಾರಂಭ ಮಾಡಿದ್ದೇ ಬೆಳಗಿನ ಜಾವದಿ ಹರಿ ನಿಮ್ಮ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು, ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿನ ಮಲಿನವ ತೊಳೆಯದ ತಪ್ಪು, ತುಳಸಿ ಗೋ ವೃಂದಾವನ ಸೇವೆಗೆ ಅಲಸವ ಮಾಡಿದ ತಪ್ಪು, ನಲಿನ ಸಖೋದಯ ಗರ್ಘವ ನೀಡದ ಕಲಿವ್ಯಾಸಂಗದ ತಪ್ಪು. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮ ಅಪ್ಪನಲ್ಲವೇ ನೀನು. ಪುರಂದರದಾಸರಂದರು,
ಏನೇನು ತಪ್ಪಿದೆಯೋ ನಿಮ್ದು ಯಾವುದ್ಯಾವುದಿದೆ ಟಿಕ್ ಮಾಡ್ಕೊಳ್ಳಿ ಅಂತಂದರು. ನಾವು ಪುರಂದರದಾಸರನ್ನು ಕೇಳಿದ್ವಿ, ಸೆಲೆಕ್ಟ್ ಆಲ್ ಬಟನ್ ಇದೆಯಾ ಅಂತ ಕೇಳಿದ್ವಿ. ಯಾಕೆ ಎಲ್ಲ ಸೇರಿದ್ಯಂತೆ ನೋಡಿ. ನಮ್ಗೆ ಎಲ್ಲಿಂದ ಅಪರಾಧ ಪ್ರಾರಂಭ ಆಯಿತು? ಬೆಳಗಿನ ಜಾವದಿ. ಬೆಳಗಿನ ಜಾವ ಏಳದೇ ಇರೋದೇ ಮಹತ್ತರವಾದ ದೋಷ ಅಂತೆ. ಹರಿ ನಿಮ್ಮ ಸ್ಮರಣೆಯ ಕಾರಣ ಬೆಳಗಿನ ಜಾವದ ಮುಹೂರ್ತವನ್ನು ಏನಂತ ಕರೆದಿದ್ದಾರೆ? ಬ್ರಾಹ್ಮೀ ಮುಹೂರ್ತ ಅಂತ ಕರೆದಿದ್ದಾರೆ. ಬ್ರಹ್ಮದೇವರು ಆ ಸಮಯಕ್ಕೆ ಅಭಿಮಾನಿಗಳಾಗಿರ್ತಾರಂತೆ. ನೀವು ಮಕ್ಕಳನ್ನು ಎಬ್ಬಿಸಿ ಆ ಸಮಯದಲ್ಲಿ ಓದಿಸಿದ್ರೆ 5 ದಿವಸ ಓದೋ ಪಾಠವನ್ನು ಅರ್ಧ ಗಂಟೆಯಲ್ಲಿ ಓದಿ ಮುಗಿಸಿರ್ತಾನೆ. ಅಷ್ಟು ವಿಷಯ ತಲೆಗೆ ಹತ್ತುತ್ತೆ. ಕಾರಣ ಆ ಸಮಯಕ್ಕೆ ಬ್ರಹ್ಮಜ್ಞಾನಿಗಳಾದ ಬ್ರಹ್ಮದೇವರು ಅಭಿಮಾನಿಗಳಾಗಿರ್ತಾರಂತೆ ನೋಡಿ. ಅದಕ್ಕಾಗಿ ಆ ಒಂದು ಸಮಯಕ್ಕೆ ಬ್ರಹ್ಮದೇವರು ಅಷ್ಟು ಮಹತ್ತರವಾದ ಒಂದು ಸ್ಥಾನವಂತ ಕೊಟ್ಟಿದ್ದಾರೆ. ಈ ಕಾಲದ ಚೌಕಟ್ಟನ್ನು ಬ್ರಹ್ಮದೇವರು ಸೃಷ್ಟಿಯ ಕಾಲದಲ್ಲಿ ತಾವು ವಿಧಿ ನಿಷೇಧದಂತೆ ಕೊಟ್ಟಿರೋಣ. ದಿಕ್ಕುಗಳ ಸೃಷ್ಟಿ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯವ್ಯ. ದಿಕ್ಕುಗಳು, ಉಪದಿಕ್ಕುಗಳ ಸೃಷ್ಟಿ. ಅಷ್ಟು ಮಾತ್ರ ಅಲ್ಲ, ಯಾವ ದಿಕ್ಕಿನಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಮಾಡಬಾರದು ಇದು ತಿಳಿದಿರಬೇಕು. ನಾವು ಒಂದು ಆಚಮನ ಮಾಡಬೇಕಾದರೆ 2 ದಿಕ್ಕಿನಲ್ಲಿ ಮಾಡಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಶಬ್ದ ಚಾಲ್ತಿಲಿತ್ತು, ದಿಕ್ಕೇ ತೋಚಲಿಲ್ಲ ಅಂತಾರೆ. ಯಾಕೆ ಈ ಶಬ್ದ ಬಂತು ಅಂದರೆ ಪಾಪ ಅವ್ರ ಹತ್ರ ಮೊಬೈಲ್ ಇರಲಿಲ್ಲ. ಈಗಿನ ಕಾಲದಲ್ಲಾದರೆ ಅದು ಇದನ್ನು ಹಾಕಿದ್ರೆ ಏನು ಕಾಂಪಾಸ್, ಅದನ್ನು ಹಾಕಿಬಿಟ್ರೆ ತೋರಿಸ್ಬಿಡುತ್ತೆ ನಮಗೆ. ಅದು ಹಿಂದೆ ಹಂಗಿರಲಿಲ್ಲ. ನದಿ ಸ್ನಾನ ಮಾಡಬೇಕಾದ್ರೆ ನಕ್ಷತ್ರ ಸೂರ್ಯ ಉದಯಿಸುವ ಪೂರ್ವದಲ್ಲಿ ನದಿ ಸ್ನಾನ ಮುಗಿಸಿರಬೇಕು. ನದಿ ಸ್ನಾನ ಮಾಡಬೇಕಾದ್ರೆ ಪೂರ್ವಾಭಿಮುಖವಾಗಿ ತಿರುಗಬೇಕು. ಯಾವ ದಿಕ್ಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಕತ್ಲು. ಇಷ್ಟು ಅಂಶವನ್ನು ಹೇಳ್ತಾರೆ. ಅದರಂತೆ ನಾವು ಆಚಮನ ಮಾಡಬೇಕಾದರೆ ಪೂರ್ವ ಉತ್ತರ 2 ದಿಕ್ಕಲ್ಲಿ ಮಾತ್ರ ಮಾಡಬೇಕು. ಮುಂದೆ ಇದೇ ವಿಷಯವನ್ನು 6ನೇ ಸ್ಕಂದ ಭಾಗವತದಲ್ಲಿ ನಾರಾಯಣ ವರ್ಮವನ್ನು ಉಪದೇಶ ಮಾಡಬೇಕಾದ್ರೆ ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಆಗ ಈ ಮಾತನ್ನು ಹೇಳ್ತಾರೆ. ಇಂದ್ರ, ಯಾವ ದಿಕ್ಕಿಗೆ ತಿರುಗಿ ನೀನು ಆಚಮನ ಮಾಡಬೇಕು ಅಂತಂದರೆ ಉತ್ತರಾಭಿಮುಖವಾಗಿ ತಿರುಗು ಅಂತಂದು. ಯಾವುದಕ್ಕೆ? ನಾರಾಯಣ ವರ್ಮದ ಪಾರಾಯಣ ಕಾಲದಲ್ಲಿ ಅಂತ ತಿಳಿಸ್ತಾರೆ. ಒಂದಾಗಿ ಪೂರ್ವ ಉತ್ತರ 2 ದಿಕ್ಕಿನಲ್ಲಿ ಮಾತ್ರ ಆಚಮನ ಮಾಡಬೇಕು. ಅಕಸ್ಮಾತಾಗಿ ಪಶ್ಚಿಮ ದಿಕ್ಕಿಗೆ ತಿರುಗಿ ನಾವು ಆಚಮನವನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಾರೆ ಬ್ರಹ್ಮದೇವರು. ಏನು ಪ್ರಾಯಶ್ಚಿತ್ತ? ಪುನಃ ಪೂರ್ವಾಭಿಮುಖವಾಗಿ ತಿರುಗಿ ಇನ್ನೊಂದಾವರ್ತಿ ಆಚಮನ ಮಾಡಬೇಕಂತ. ದಕ್ಷಿಣಕ್ಕೆ ತಿರುಗಿ ಆಚಮನ ಮಾಡಿದರೆ ಇನ್ನೊಂದಾವರ್ತಿ ಸ್ನಾನ ಮಾಡಬೇಕಂತ. ಇಷ್ಟು ಅಂಶವನ್ನು ಬ್ರಹ್ಮದೇವರು ದಿಕ್ಕುಗಳ ಸೃಷ್ಟಿಯನ್ನು ಮಾಡಬೇಕಾದರೆ ಏತದ್ದಂಶವನ್ನು ತಾವು ಉಲ್ಲೇಖ ಮಾಡ್ತಾರೆ. ಪೂರ್ವ ಉತ್ತರ ದಿಕ್ಕಿಗೆ ಮನೆ ಬಾಗಿಲು ಇದ್ದರೆ ಪೂರ್ವ ಬಾಗಿಲು ವಿಶೇಷವಾಗಿ ಮನೆಯಲ್ಲಿ ಸತ್ಕಾರ್ಯಗಳು ನಡೆಯುವಂತೆ ಯಜಮಾನನಿಗೆ ಬುದ್ಧಿ ಬರುತ್ತಂತೆ ಪೂರ್ವದ ಬಾಗಿಲಿದ್ದರೆ. ಉತ್ತರಾಭಿಮುಖವಾಗಿ ಬಾಗಿಲಿದ್ದರೆ ಸಂಪತ್ತು ಬರುತ್ತಂತೆ. ಆ ಸಂಪತ್ತು ಎಂಥದ್ದು? ಸತ್ಕಾರ್ಯದಲ್ಲಿ ವಿನಿಯೋಗ ಮಾಡುವ ಸಂಪತ್ತು ಪ್ರಾಪ್ತಿಯಾಗುತ್ತಂತೆ. ಅದು ಉತ್ತರಾಭಿಮುಖವಾಗಿ ಬಾಗಿಲಿದ್ದರೆ. ಇನ್ನು ಪಶ್ಚಿಮ ದಿಕ್ಕು ಯಾವುದಕ್ಕಾಗಿ ಅಂತಂದರೆ ವಿಶ್ರಾಂತಿಗಾಗಿ ಅಂತ ತಿಳಿಸೋದು. ಅದಕ್ಕೆ ಸೂರ್ಯ ಅಸ್ತಂಗತನಾಗೋದು ಯಾವ ದಿಕ್ಕು? ಪಶ್ಚಿಮ. ಸೂರ್ಯ ಮುಳುಗಿದಾಗ ನಾವೇನು ಮಾಡ್ತೇವೆ? ಮಲಗ್ತೇವೆ. ಅದೇ ವಿಶ್ರಾಂತಿ. ಈ ಒಂದು ನಿಯಮ ಕೊಟ್ಟೋರು ಯಾರು? ಬ್ರಹ್ಮದೇವ. ಇನ್ನು ದಕ್ಷಿಣ ದಿಕ್ಕು ನಮಗೆಲ್ಲ ಗೊತ್ತಿರೋದೆ, ಪಿತೃಕಾರ್ಯ. ಪಿತೃಕಾರ್ಯಕ್ಕೆ ದಕ್ಷಿಣಾಭಿಮುಖವಾಗಿಯೇ ತಿರುಗಿ ನಾವು ಮಾಡಬೇಕು. ದಕ್ಷಿಣಾಭಿಮುಖವಾಗಿ ಕೂತಿರ್ತೇವೆ. ಆಚಮನ ಮಾಡಿ ಅಂತ ಹೇಳಿದ್ರೆ ಪೂರ್ವಾಭಿಮುಖವಾಗಿ ತಿರುಗಿ ಆಚಮನ ಮಾಡಬೇಕು. ಇಷ್ಟು ನಿಬಂಧನೆಗಳನ್ನು ಬ್ರಹ್ಮದೇವರು ತಾವು ಸೃಷ್ಟಿಯ ಆದಿಯಲ್ಲಿ ಮಾಡಿದ್ದಾರೆ ಅನ್ನೋ ವಿಷಯಗಳನ್ನೆಲ್ಲ ಮೈತ್ರೇಯರು ವಿದುರರಿಗೆ ತಾವು ಉಪದೇಶವನ್ನು ಮಾಡ್ತಾ
ಮುಂದೆ ಮತ್ತೊಂದು ಭಾಗವಂತ ತಿಳಿಸ್ತಾರೆ.